ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ನಿನ್ನೆ ಬಿಡದಿನಲ್ಲಿ ನಡೆದ ಹೋರಾಟ ನಿಮಗೆಲ್ಲ ಗೊತ್ತೇ ಇದೆ. ಪೊರಕೆ ತಗೊಂಡು ಎಲ್ಲ ಓಡಾಡಿಸ್ಬಿಟ್ಟಿದ್ರಲ್ಲ. ಈಗ ಸದ್ಯಕ್ಕೆ ರೈತರ ಹೋರಾಟದ ಹಿನ್ನೆಲೆಯಲ್ಲಿ ಜೆಎಂಸಿ ಸರ್ವೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಉಗ್ರ ರೂಪ ಪಡೆದಂತಹ ಬಿಡದಿ ಟೌನ್ಶಿಪ್ ಹೋರಾಟ, ರೈತರು ನಿನ್ನೆ ಎಲ್ಲ ಭಾರಿ ಹೋರಾಟ ಮಾಡಿದರು. ಈ ಹಿನ್ನೆಲೆಯಲ್ಲಿ ಜೆಎಂಸಿ ಸರ್ವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಆಮೇಲೆ ಮುಂದಿನ ಹೋರಾಟದ ರೂಪುರೇಷೆ ಚರ್ಚಿಸೋದಕ್ಕೆ ರೈತರು ಸಭೆ ಮಾಡಿದ್ದಾರೆ. ಇವತ್ತು ಭೈರಮಂಗಲ ಗ್ರಾಮದಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಆಗಿದೆ. ಅಂದರೆ ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, 492 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಂತ ರೈತರು ಹೋರಾಟ ಮಾಡ್ತಿರೋದು. ಆದರೆ ಜಿಲ್ಲಾಡಳಿತ ಏನು ಗೊತ್ತಾ, ನೀವು ಕೊಡಬೇಡ್ರಪ್ಪ, ಯಾರ್ಯಾರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೋ ಅವ್ರ ಜಮೀನಾದರೂ ಸರ್ವೆ ಮಾಡೋದಕ್ಕೆ ಬಿಡಿ ಅಂತ ಕೇಳ್ತಾ ಇದ್ದಾರೆ. ಬಿಡದಿಯಲ್ಲಿ ಜೆಎಂಸಿ ಸರ್ವೆ ಅಧಿಕಾರಿಗಳಿಗೆ ನಿನ್ನೆ ಪೊರಕೆ ಸೇವೆ ಆಗಿತ್ತಲ್ಲ, ಈಗ ಬಿಡದಿ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ವಿರುದ್ಧ FIR ಆಗಿದೆ. ಯಾಕೆ ಅಂದರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮತ್ತು ಹಲ್ಲೆ ಆರೋಪದಲ್ಲಿ FIR ದಾಖಲಾಗಿರ್ತಕ್ಕಂಥದ್ದು. ಅದು ಕರೆಕ್ಟೇನೆ ಅದು ಆ್ಯಕ್ಚುಲಿ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಾಗ ಈ ಥರ ದೂರುಗಳು ದಾಖಲಾಗುತ್ತೆ, FIR ಆಗುತ್ತೆ. FIR ದಾಖಲೆಗೆ ಬಿಡದಿ ರೈತರೆಲ್ಲ ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಸ್ಥಳದಿಂದ ನನ್ನ ಕೊಲೀಗ್ ವಿನಯ್ ಬಸಪ್ಪ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಅವರು ನಿನ್ನೆ ಕಾನೂನು ಕೈಗೆತ್ಕೊಂಡಿದ್ದು ತಪ್ಪೇನೆ. ಅವ್ರು ಆ ಥರ ಹಲ್ಲೆ ಮಾಡಬಾರ್ದಾಗಿತ್ತು, ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬಾರ್ದಾಗಿತ್ತು. ಒಟ್ಟು ಎಷ್ಟು FIRಗಳಾಗಿದೆ, ದೂರು ಕೊಟ್ಟಿದ್ದು ಯಾರು, ಈಗ ಮುಂದಿನ ಹೋರಾಟ ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು. ನಿನ್ನೆ ಅಷ್ಟೇ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿ ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಕೂಡ ರೈತರು ಮಾಡಿದ್ರು. ಇಂದು ಕೂಡ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ಬೆಳಗ್ಗೆಯಿಂದಲೂ ಕೂಡ ರೈತರು ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಏನೋ 20ಕ್ಕೂ ಹೆಚ್ಚು ರೈತರ ಮೇಲೆ FIR ಆಗಿದೆ. ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ನೀಡಿದ ದೂರಿನ ಮೇಲೆ ಒಂದು FIR ಆಗಿದ್ರೆ, ಇನ್ನೊಂದು ಪೊಲೀಸ್ ಅಧಿಕಾರಿಗಳು ಸ್ವಯಂ ಪ್ರೇರಿತ ಒಂದು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಯಾಕೆಂದರೆ ಘಟನೆಯಲ್ಲಿ 3 ಜನ ಪೊಲೀಸರಿಗೂ ಕೂಡ ಗಾಯಗಳಾಗಿತ್ತು. ಆ ನಿಟ್ಟಿನಲ್ಲಿ 2 FIRಗಳನ್ನು ಮಾಡಿಕೊಂಡಿದ್ದಾರೆ. ಒಟ್ಟು 20ಕ್ಕೂ ಅಧಿಕ ರೈತರನ್ನ ಈ ಒಂದು FIR ನಲ್ಲಿ ಫಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಣಕ್ಕೂ ಕೂಡ ಬಿಡದಿಯ ಒಂದು ಟೌನ್ಶಿಪ್ ಹೋರಾಟ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಅಷ್ಟೇ ಪೊರಕೆ ಹಿಡಿದುಕೊಂಡು ರೈತರು ಹೋರಾಟವನ್ನ ಮಾಡಿದ್ರು. ಇವತ್ತು ಒಂದು ಒನಕೆಯನ್ನ ಹಿಡಿದುಕೊಂಡು ರೈತರು ಹೋರಾಟವನ್ನ ಮಾಡ್ತಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಮಹಿಳೆಯರು ಒನಕೆಯನ್ನ ಹಿಡಿದುಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ರೈತರ ವಿರೋಧದ ನಡುವೆ ಕೂಡ ಈ ಒಂದು JMC ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ನಾವು ಸುಮ್ಮನೆ ಕೂರಲ್ಲ ಅನ್ನೋ ಒಂದು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ನಡೆದಂತ ಗಲಾಟೆಯಲ್ಲಿ ಸಾಕಷ್ಟು ರೈತರಿಗೂ ಕೂಡ ಹಲ್ಲೆ ಆಗಿದೆ. ಅವ್ರಿಗೂ ಕೂಡ ಒಂದಷ್ಟು ನೋವುಗಳಾಗಿರುವಂತದ್ದು. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಮತ್ತೆ ಬಂದು ಪ್ರತಿಭಟನೆಗೆ ಕೂತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ರೈತರ ಅನುಮತಿ ಇಲ್ಲದೆ ಏನಾದರೂ ಇವತ್ತು JMCಯನ್ನ ಮುಂದುವರಿಸಿದ್ರೆ, ನಿನ್ನೆ ಪೊರಕೆಯಲ್ಲಿ ಹೊಡೆದಿದ್ದೀವಿ, ಇವತ್ತು ಒನಕೆಯಲ್ಲೇ ಹೊಡೆಯುತ್ತೇವೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಜೊತೆಗೆ ಒಂದು ವೇಳೆ ಏನಾದರೂ ಬಲವಂತವಾಗಿ JMC ಮಾಡಿದ್ರೆ ಪ್ರಾಣ ಬಿಡೋದಕ್ಕೂ ಕೂಡ ಸಿದ್ಧ ಅಂತ ಹೇಳಿ ಕ್ರಿಮಿನಾಶಕದ ಬಾಟಲ್ಗಳನ್ನು ಕೂಡ ಕೈಲಿ ಇಟ್ಕೊಂಡು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಷಣಕ್ಕೂ ಕೂಡ ರೈತರ ಹೋರಾಟ ತೀವ್ರವಾಗ್ತಾ ಇದೆ. ಸದ್ಯ ಒಂದಷ್ಟು ರೈತ ಮಹಿಳೆಯರಿದ್ದಾರೆ, ಮಾತನಾಡಿಸ್ತೀನಿ. ಅರವಿಂದ್, ಇವತ್ತು ಒನಕೆ ಹಿಡ್ಕೊಂಡು ಕೂತಿದ್ದೀರಿ, ನಿನ್ನೆ ಪೊರಕೆಯಲ್ಲಿ ಅವ್ರಿಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರಿ, ಏನ್ ಸಂದೇಶ ಕೊಡ್ತಾ ಇದ್ದೀರಿ ಅಂತ? ನಾವು ಇವತ್ತು ಇನ್ಮೇಲೇನು ಈ ತರ ಬಂದ್ರೆ ನಿನ್ನೆಗಿಂತ ಇವತ್ತು ಒಂದ್ಕೆ ತಗೊಂಡು ನಾವು ಅಡಿಕೆ ಶುದ್ಧವಾಗಿದ್ದೀವಿ. ನಮ್ಮ ಜಮೀನಿಗೆ ಕಾಲಾಕಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಇನ್ನು ಮೇಲೆ ಬಂದು ನಮ್ಮನ್ನ ನಿನ್ನೆ ಆದುದಲ್ಲದೆ ಇನ್ನೂ ಜಾಸ್ತಿಯಾಗಿ ನಾವು ಹೋರಾಟ ಮಾಡಿ ನಮ್ಮ ಭೂಮಿ ಉಳಿಸ್ಕೋಕೆ ನಾವು ತಯಾರಿದ್ದೀವಿ. ನಿನ್ನೆ ಗಲಾಟೆ ಮಾಡೋದಕ್ಕೆ 20ಕ್ಕೂ ಹೆಚ್ಚು ರೈತರ ಮೇಲೆ FIR ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, 100 ಜನ ರೈತ ಮಹಿಳೆಯರ ಮೇಲೆ FIR ಆಗಲಿ, ನಾವು 200 ಜನ ಅಲ್ಲ 1000 ಜನ ಹೋಗಲ್ಲಿ ಕೂತ್ಕೊಳ್ಳೋಕ್ಕೂ ನಾವು ತಯಾರಿದ್ದೀವಿ. ನಮ್ಮ ಭೂಮಿ ಮಾತ್ರ ಬಿಡಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ. ನಿಮಗೂ ಕೂಡ ನಿನ್ನೆ ಗಲಾಟೆಯಲ್ಲಿ ಏಟಾಗಿದೆ, ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೀರಿ, ಏನು ಹೇಳ್ತೀರಿ?
ಸರ್ ಟ್ರೀಟ್ಮೆಂಟ್ ಅಲ್ಲ, ಕೈ ಕತ್ತರಿಸಿದ್ರು ಬಿಡಲ್ಲ ನಾವು, ಕೈ ಕಟ್ಟಾದ್ರೂ ನಮ್ಮ ಹೋರಾಟ ಅಂತೂ ಬಿಡಲ್ಲ. FIR ಆಗ್ತಾರೆ, ಎಷ್ಟು ಜನದ ಮೇಲೆ ಆಗ್ತಾರೆ ಆಗ್ಲಿ, ನಾವೇನು ಕೊಲೆ ಮಾಡಿದೀವ ಇಲ್ಲ ಮರ್ಡ್ರ್ ಮಾಡಿದೀವ, ಇನ್ನು ಯಾವ ಥರ ಆಸ್ತಿ ಎತ್ತಕೊಂಬಿಟ್ಟು ಏನಾದ್ರು ಯಾವ ಥರ ಇಡಿ ಹಗರಣ ಏನಾದ್ರು ತಗ್ಲಾಕೊಂಬಿಟ್ಟಿದೀವ, ಏನಾರ ಮಾಡಿದ್ರೆ ನಾವೇ ಬರ್ತೀವಿ ಕರ್ಕೊಂಡೋಗಿ ಕುಂಡಿಸ್ಲಿ. ಏನಿಲ್ಲದೆ ನಾವು ಭಿಕ್ಷುಕರ ಥರ ಕೇಳ್ತಾ ಇದೀವಿ, ನಮ್ಮ ಜಮೀನು ನಮ್ಗೆ ಬಿಡಿ ಅಂತ ಕೇಳ್ತಾ ಇದೀವಿ, ನಮ್ಮ ಆಸ್ತಿ ನಮ್ಗೆ ಕೇಳ್ತಾ ಇದೀವಿ. ಬೇರೆ ಯಾವುದೇ ಒಂದು ದುರುದ್ದೇಶ ಇಲ್ಲ, ಅವ್ರ ಥರ ಸಾವಿರಾರು ದಿನ ಬದುಕಬೇಕು ಅನ್ನೋ ಆಸೆನೂ ಇಲ್ಲ ನಮಗೆ. ಇವತ್ತೇ ಭೂಮಿಗೋಸ್ಕರ ಪ್ರಾಣ ಬಿಡು ಅಂದ್ರೆ ಬಿಡಕ್ಕೆ ರೆಡಿ. ನಮ್ಮ ಹೋರಾಟ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅರವಿಂದ್, ಇದು ರೈತ ಮಹಿಳೆಯರ ಆಕ್ರೋಶ ಆಗಿರುವಂಥದ್ದು. ನಿನ್ನೆ ಕೇವಲ ಪೊರಕೆಯಲ್ಲಿ ಅವರಿಗೆ ಹೊಡೆದು ಕಳಿಸುವಂಥ ಕೆಲಸ ಮಾಡಿದ್ದೀವಿ, ಇವತ್ತು ಬಂದರೆ ಒನಕೆಯಲ್ಲೇ ಹೊಡೆಯುತ್ತೇವೆ ಅನ್ನೋ ಮಾತನ್ನು ಆಕ್ರೋಶವಾಗಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಕ್ಷಣಕ್ಕೂ ಕೂಡ ಈ ಹೋರಾಟದ ತೀವ್ರತೆ ಹೆಚ್ಚಾಗ್ತಾ ಇದೆ ಅರವಿಂದ್. ರೈಟ್. ಈಗ ಸರ್ವೆ ಅಧಿಕಾರಿಗಳು ಸದ್ಯಕ್ಕೆ ಮುಂದಿನ ಆದೇಶದ ತನಕ ನಾವು ಊರಿಗೆ ಬರಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಾ ಹೇಗೆ? ಖಂಡಿತ ಅರವಿಂದ್, ಈಗಾಗಲೇ ಜಿಲ್ಲಾಡಳಿತ ಕೂಡ ನಿನ್ನೆ ಹೇಳಿದೆ, ತಾತ್ಕಾಲಿಕವಾಗಿ ಈ ಒಂದು ಸರ್ವೆಯನ್ನು ಸ್ಥಗಿತ ಮಾಡಿದ್ದೀವಿ ಅನ್ನೋ ಒಂದು ಘೋಷಣೆಯನ್ನು ಕೂಡ ನಿನ್ನೆ SP ಅವರು ಮಾಡಿದ್ರು. ಮುಂದುವರೆದು ಮುಂದಿನ ಸರ್ವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆಯಷ್ಟೇ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಇಬ್ಬರು ಕೂತು ಮಾತುಕತೆಯನ್ನು ನಡೆಸಿದ್ದಾರೆ. ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಈ ಒಂದು ಸರ್ವೆಯನ್ನು ಕೈ ಬಿಡಬೇಕು. ಮುಂದಿನ ದಿನಗಳಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ರೈತರ ಜೊತೆ ಕೂಡ ಒಂದು ಸಭೆಯನ್ನು ಮಾಡಿ ಅವ್ರ ಜೊತೆ ಸಮಾಲೋಚನೆಯನ್ನ ಮಾಡಿ ಬಳಿಕ ಈಗೇನೋ ಒಪ್ಪಿಗೆ ನೀಡಿ ಯಾರು ಭೂಮಿಯನ್ನು ಕೊಟ್ಟಿದ್ದಾರೆ ಅಂಥವ್ರ ಜೊತೆ ಕೂಡ ಮಾತನಾಡಿ ಅವರ ಒಂದು ಮನವಿಯನ್ನು ಕೂಡ ಸ್ವೀಕರಿಸಿ ಹೋರಾಟ ಅಂದರೆ ಸರ್ವೆಯನ್ನ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಯೋಜನೆಗೆ ಭೂಮಿ ಕೊಟ್ಟಿರುವಂತಷ್ಟು ಜನ ನಾವು ಕೊಡ್ತೀವಿ, ನಮ್ಮ ಸರ್ವೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಸರ್ವೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಜಿಲ್ಲಾಡಳಿತ ಚಿಂತನೆ ನಡೆಸ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ವಿನಯ್ ಧನ್ಯವಾದ.